ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗುಳೆದಗುಡ್ಡ ಸಮೀಪದ ಹಂಕರಗಿ ಕಟಗೇರಿ ಗ್ರಾಮದ ಕ್ರಾಸ್ನಲ್ಲಿ ಬಸ್ ನಿಲುಗಡೆ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳ ಸಮಯಕ್ಕೆ ಬಸ್ ನಿಲುಗಡೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಹಂಕರಗಿ ಕಟಗೇರಿ ಕ್ರಾಸ್ ಮೂಲಕ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಬಾಗಲಕೋಟೆ ಹಾಗೂ ಬಾದಾಮಿ ನಗರಗಳಿಗೆ ಶಿಕ್ಷಣಕ್ಕಾಗಿ ಸಂಚರಿಸುತ್ತಾರೆ. ಆದರೆ ಕಳೆದ ಹಲವು ದಿನಗಳಿಂದ ಈ ಕ್ರಾಸ್ನಲ್ಲಿ ನಿಯಮಿತವಾಗಿ ಬಸ್ ನಿಲ್ಲಿಸ್ತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ಶಾಲೆ ಹಾಗೂ ಕಾಲೇಜುಗಳಿಗೆ ಸಮಯಕ್ಕೆ ತಲುಪಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲುಗಡೆ ಇಲ್ಲದಿರುವುದು ತಮ್ಮ ಶಿಕ್ಷಣದ ಮೇಲೆಯೇ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಹಂಕರಗಿ, ಕಟಗೇರಿ, ಕೊಂಕಣಕೊಪ್ಪ, ಜಮ್ಮನಗಟ್ಟಿ, ಲಕ್ಕಸಕೊಪ್ಪ, ಹುಲಸಗೇರಿ ಹಾಗೂ ಖಾಜಿಬೂದಿಹಾಳ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಪ್ರತಿದಿನ ಇದೇ ಮಾರ್ಗದ ಮೂಲಕ ಬಾಗಲಕೋಟೆ ಹಾಗೂ ಬಾದಾಮಿಗೆ ತೆರಳುತ್ತಾರೆ. ಸಮರ್ಪಕ ಬಸ್ ಸೇವೆಯ ಕೊರತೆಯಿಂದಾಗಿ ನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳು ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಶಾಲಾ ಕಾಲೇಜುಗಳ ವೇಳೆಗೆ ಹಂಕರಗಿ ಗ್ರಾಮಕ್ಕೆ ವಿಶೇಷ ಬಸ್ ಓಡಿಸಬೇಕು, ಹಿರೇಬೂದಿಹಾಳ, ಖಾಜಿಬೂದಿಹಾಳ, ಲಕ್ಕಸಕೊಪ್ಪ, ಜಮ್ಮನಗಟ್ಟಿ ಹಾಗೂ ಹುಲಸಗೇರಿ ಗ್ರಾಮಗಳಿಗೆ ಬಸ್ ಸಂಪರ್ಕ ಕಲ್ಪಿಸಬೇಕು. ಹೈದರಾಬಾದ್, ಪುಣೆ, ಇಚಲಕರಂಜಿ ಹಾಗೂ ಮಿರಜ್ ಮಾರ್ಗದ ಬಸ್ಗಳಲ್ಲಿ ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಅವಕಾಶ ಕೊಡಬೇಕು ಹಾಗೂ ಬಾಗಲಕೋಟೆ, ಗುಳೆದಗುಡ್ಡ, ಹಂಕರಗಿ ಮಾರ್ಗದಲ್ಲಿ ಸಂಜೆ ಬೆಳಗ್ಗೆ ಹೆಚ್ಚುವರಿ ಬಸ್ ಸೇವೆ ಆರಂಭಿಸಬೇಕು ಅಂತ ಒತ್ತಾಯಿಸಿದ್ರು. ಏನೇನ್ ಚರ್ಚೆ ಮಾಡಿತ್ತಲ್ಲ ಎಲ್ಲಾ ಸಮಸ್ಯೆಗಳನ್ನ ಸಾಹೇಬರು ಇವತ್ತು ಬಂದಾರ. ಇಷ್ಟು ದಿನ ಅವರಿಗೆ ವಿಷಯವನ್ನ ಮುಟ್ಟಿಕ್ಕಿಲ್ಲ. ಇಲ್ಲೇ ಅಧಿಕಾರಿಗಳು ಮಟ್ಟದಾಗ ಮುಗಿದಿತ್ತು. ಈಗ ಡಿಟಿ ಅಧಿಕಾರಿಗಳು ಇಡೀ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಡ್ತಾರ. ಅವ್ರು ಇವತ್ತ ಈ ಸಮಸ್ಯೆ ಕೇಳಾಕ ನಮ್ ಭಾಗದಾಗ ಬಂದ್ ನಿಂತಾರ. ಆ ಸಮಸ್ಯೆಯನ್ನ ಇವತ್ತೇನ್ ಲೋಕಲ್ ಸಮಸ್ಯೆಗಳು ಅದಾವಲ್ಲ ಎಲ್ಲ ಇವತ್ತಿನ ದಿವಸ ಸಂಜೆ ಒಳಗಡೆ ಇಂಪ್ಲಿಮೆಂಟ್ ಮಾಡಿ ನಾಳೆ ಅನ್ನೋದ್ರಾಗ ಕರೆಕ್ಟ್ ಆಗಿ ಕೊಡ್ತೀನಿ ಅಂತಂದು ಹೇಳ್ಯಾರ. ಆಮೇಲೆ ಬೇರೆ ಡಿಪೋ ಇಂದ ಬರ್ತಕ್ಕಂತ ಬಸ್ಗಳು ಏನ್ ಸಮಸ್ಯೆ ಅದಾವಲ್ಲ ಅದಕ್ಕೆ 2 ದಿನ ಕಾಲಾವಕಾಶ ತಗೊಂಡಾರ. ಆ 2 ದಿನ ಕಾಲಾವಕಾಶ ಏನ್ ತಗೊಂಡಾರಲ್ಲ 100% ಸಾಲ್ವ್ ಮಾಡಿಕೊಡ್ತಾರ ಅಂತೇಳಿ ನಾವು ಎಬಿಪಿ ಇಂದ ನಾವು ಹೇಳ್ತೀವಿ. ಯಾಕಂದ್ರೆ ಹಿಂದಕ್ಕೆ ಹೋರಾಟ ಮಾಡ್ತಕ್ಕಂತ ನಾವು ಉದಾಹರಣೆಗಳು ಅದಾವ. ಏನೇ ಇದ್ರು ಕೂಡ ಸಾಹೇಬರು ಸಾಲ್ವ್ ಮಾಡಿ ಕೊಟ್ಟಾರ. ಅದಕ್ಕೆ 2 ದಿನ ಸಮಾಧಾನ ತಗೋರಿ. ಈಗ ಇಲ್ಲಿ ಹಿಂದಿತ್ತವರು ಆಗ್ಲಿಲ್ಲ ಅಂತಂದ್ರಲ್ಲ, ಆಗ್ಲಿಕ್ಕಂದ್ರೆ ಇದೇ ಪರಿಸ್ಥಿತಿ ಇನ್ನೊಮ್ಮೆ ಮಾಡುದ. ಪ್ರತಿಭಟನೆ ಹಿನ್ನೆಲೆ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಸ್ಥಳಕ್ಕೆ ಬಂದ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವಿಯನ್ನು ಸ್ವೀಕರಿಸಿ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.